ನಮಸ್ತೆ. 1/5/2024 ಬುಧವಾರ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ. ಗುರು ಇವತ್ತು ರಾಶಿ ಬಿಟ್ಟು ರಾಶಿಗೆ ಪ್ರವೇಶವಾಗುತ್ತದೆ. ಗುರು ರಾಶಿ ಬಿಟ್ಟು ರಾಶಿ ಹೋದಾಗ ಕೆಲವರಿಗೆ ಅಭಿವೃದ್ಧಿ ಲಾಭ, ಕೆಲವರಿಗೆ ಸ್ವಲ್ಪ ಲಾಭ, ಕೆಲವರಿಗೆ ಸಾಲ, ಕೆಲವರಿಗೆ ಖರ್ಚು, ಈ ರೀತಿಯೆಲ್ಲ ಬರುತ್ತದೆ. ಇವತ್ತಿನ ದಿನ ಪ್ರಕಾರ ವಿಶೇಷವಾಗಿ ನಾವು ನೋಡಬೇಕು ಅಂತಂದರೆ, ಗುರು ಹೋಗುವ ರಾಶಿಯ ಪ್ರಕಾರ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗುತ್ತದೆ. 12 ರಾಶಿಗಳವರು ಗುರುವನ್ನು ಧ್ಯಾನ ಮಾಡಿ ಪೂಜೆ ಮಾಡಿ ಪರಿಹಾರ ಮಾಡಿಕೊಳ್ಳಿ. ಗುರು ಒಂದು ರಾಶಿಯಲ್ಲಿ ಬೇರೆ ಬೇರೆ ಗ್ರಹಗಳ ಜೊತೆ ಕೂಡಿರೋದಕ್ಕಿಂತ ನೋಡಿದ್ರೆ ಇನ್ನೂ ಸೂಪರ್. ಸಾವಿರಾರು ಪಾಪಗಳನ್ನು ಹೋಗಲಾಡಿಸುವ ಶಕ್ತಿ ಗುರುವುಕ್ಕುಂಟು. ಆ ರೀತಿಯಲ್ಲೇ ಶುಕ್ರನಿಗೂ ಕೂಡ. ಆದರೆ ಶುಕ್ರನು 1.5 ತಿಂಗಳು ಅಷ್ಟಕ್ಕೆ ಮಾತ್ರ ಹೆಚ್ಚು ಕಮ್ಮಿ ಇರುತ್ತದೆ ಒಂದು ರಾಶಿಯಲ್ಲಿ. ಆದರೆ ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರುತ್ತದೆ. ಆ ರೀತಿ ನೋಡಿದ್ರೆ 1 ಡಿಗ್ರಿನ ದಾಟಿ ಹೋಗುತ್ತೆ ಅಂತ. ಮೇಷರಾಶಿಗೆ ಗುರು ಹೋಗೋದರಿಂದ 1 ವರ್ಷ ಹೆಂಗಿರುತ್ತದೆ ಅಂತಂದರೆ ಸೂಪರ್ ಟೈಮ್ ಇದು. ಧನಸ್ಥಾನ ಅನ್ನುವ ಸ್ಥಾನಕ್ಕೆ ಹೋಗುತ್ತದೆ, ವಾಕ್ಸ್ಥಾನಕ್ಕೆ ಹೋಗುತ್ತದೆ. ನಿಮ್ಮ ಮಾತುಗೆ ಬೆಲೆ ಉಂಟು. ಆರ್ಡರ್ ಮಾಡಿದ್ರೆ ನಡೆಯುತ್ತದೆ. ಹಂಗಾಗಿ ಸುಮ್ಮನೆ ಆರ್ಡರ್ ಮಾಡಬಾರ್ದು, ಆಗುವಂಥದ್ದು ಮಾತ್ರ ಆರ್ಡರ್ ಮಾಡಬೇಕು. ಅದು ಅಲ್ಲದೆ ಐಶ್ವರ್ಯ ಸ್ಥಾನ ಅಂತಂತೀವಿ, ವಾಕ್ಸ್ಥಾನ ಅಂತಂತೀವಿ, ಕುಟುಂಬ ಸ್ಥಾನ ಅಂತಂತೀವಿ. ಈ ಸ್ಥಾನಕ್ಕೆ ಗುರು ಹೋಗೋದರಿಂದ ಗುರು ಲಾಭವನ್ನು, ಅಭಿವೃದ್ಧಿಯನ್ನು ಕೊಡುತ್ತದೆ ಅಂತ. ಮೇಷರಾಶಿಗೆ ವಿಶೇಷವಾಗಿ ಶನಿಯೂ ಲಾಭದಲ್ಲಿ ಕೂತಿದೆ, ಗುರುವೂ ಧನಸ್ಥಾನದಲ್ಲಿ ಕೂತಿದೆ. 2 ರೀತಿಯಲ್ಲಿ ಐಶ್ವರ್ಯ ಸುರಿಸಿಕೊಳ್ಳುವ ಸಮಯವಿದು. ಬುದ್ಧಿವಂತರಾಗಿ ನಡ್ಕೊಳ್ಳೋಣ. ನಾವು ಕೋಪ ಮಾಡಿಕೊಳ್ಳೋದಕ್ಕಿಂತ ಬುದ್ಧಿವಂತರಾಗಿ ನಡ್ಕೊಳ್ಳೋದೇ ಲಕ್ಷಣ. ವೃಷಭ ರಾಶಿಗೆ ಜನ್ಮಕ್ಕೆ ಬರುತ್ತದೆ ಗುರು. ಇಲ್ಲಿಯವರೆಗೂ ವ್ಯಯದಲ್ಲಿತ್ತು. ಜನ್ಮಕ್ಕೆ ಬಂದರೆ ಜವಾಬ್ದಾರಿ ಜಾಸ್ತಿ ಆಗುತ್ತದೆ. ಬೇರೆಯವರೆಲ್ಲ ಮಾಡಬೇಕಾಗಿರೋ ಕಾರ್ಯಗಳನ್ನು ನೀವು ನಿಂತು ಮಾಡಬೇಕಾಗ್ತದೆ. ಆದ್ದರಿಂದ ನಿಧಾನ, ಆದರೆ ಗಮನ. ಬೇರೆಯವರು ಕಾರ್ಯಗಳೆಲ್ಲ ಕೈ ಹಾಕೋದು ಬೇಡ. ಬೇರೆಯವರ ಕಾರ್ಯಗಳಿಗೆ ಮುಂದೆ ನಿಂತವರು ಬೇಡ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಶನಿ ಕರ್ಮಸ್ಥಾನದಲ್ಲಿ ಕೂತಿದೆ. ಅದರಿಂದ ಅಷ್ಟಾಗಿ ತೊಂದರೆಗಳೇನಿಲ್ಲ. ಓಕೆ, ತಪ್ಪಿಸ್ಕೊಂಡಿವೆ. ಮಿಥುನ ರಾಶಿಗೆ ವ್ಯಯಕ್ಕೆ ಬರುತ್ತದೆ ಗುರು. ಆದರೂ ನಾವು ಬುದ್ಧಿವಂತರಾಗಿ ಶುಭ ಖರ್ಚುಗಳನ್ನು ಮಾಡ್ಕೋಬೇಕು. ಅಂದರೆ ಒಳ್ಳೆಯ ಖರ್ಚುಗಳನ್ನು ಮಾಡ್ಕೋಬೇಕು. ಆವಾಗ ದೋಷವಿಲ್ಲ. ಇಲ್ಲವಾದರೆ ಅದು ತೊಂದರೆಯಾಗಿ ನಮಗೆ ಕಾಡು ಬಿಡುತ್ತದೆ. ಮನೆ ಕಟ್ಟೋದಾ, ಮಕ್ಕಳಿಗೆ ಮದುವೆ ಮಾಡೋದಾ? ದುಡ್ಡಿದ್ರೆ 2 ಮಾಡಿ. ಇಲ್ಲವಾದರೆ ಫಸ್ಟು ಮದುವೆ ಮಾಡೋದಕ್ಕೆ ಖರ್ಚಿಗೆ ರೆಡಿ ಮಾಡ್ಕೊಳ್ಳಿ. ಮಿಥುನ ರಾಶಿಗೆ ಅಧಿಪತಿಯಾದ ಗ್ರಹ ಬುಧ. ಗುರುಗೂ ಒಂದು ರೀತಿಯಲ್ಲಿ ಮಿತ್ರನೇ, ವೈರತ್ವ ಇಲ್ಲ. ಆದ್ದರಿಂದ ಈ ವರ್ಷದಲ್ಲಿ ಮಾಡಬೇಕಾದ ಶುಭ ಕಾರ್ಯಗಳನ್ನ ಮಾಡಿ ಮುಗಿಸಿ. ಕರ್ಕಾಟಕ ರಾಶಿಗೆ ತಗೊಂಡ್ರೆ ಲಾಭಕ್ಕೆ ಬಂದಿದೆ ಗುರು. ಸೂಪರ್ ಟೈಮ್ ಇದು. ಆದ್ದರಿಂದ ಖಂಡಿತವಾಗಿಯೂ ನಿಮಗೆ ಲಾಭ ಉಂಟು. ಶನಿ 8ರಲ್ಲಿ ಕೂತಿದ್ರೂ ಕೂಡ ಅದು ಹೆಚ್ಚಿನ ದೋಷಗಳನ್ನು ಕೊಡೋದಿಲ್ಲ. ಯಾಕಂದರೆ ಗುರು ಬಂದು ಬಿಟ್ಟರೆ ಕೋಟಿ ಪಾಪಗಳನ್ನು ಕರಗಿಸ್ಬಿಡ್ತದೆ. ಹಂಗಾಗಿ ಲಾಭ ಬರುವಂಥ ಆ ದಾರಿಯನ್ನು ಹುಡುಕಿ ಸಮಾಧಾನವಾಗಿ ಎಲ್ಲವೂ ನಿಮಗೆ ಅನುಕೂಲಕರವಾಗಿ ಆಗುತ್ತದೆ. ಚಂದ್ರ ಮತ್ತು ಗುರುವನ್ನು ಪೂಜೆ ಮಾಡ್ತಾ ಇದ್ದೀವಿ ಈ ವರ್ಷ. ಯಾಕಂದರೆ ಚಂದ್ರನಕ್ಕೆ ಲಾಭದಲ್ಲಿ ಗುರು ಬರೋದೇ ದೊಡ್ಡ ವಿಷಯ. ಅದು ಚಂದ್ರನು 2.5 ದಿನಗಳು ಮಾತ್ರನೇ ಒಂದು ರಾಶಿಯಲ್ಲಿ ಇರುತ್ತದೆ. ಆದರೂ ರಾಶಿಕ ಅನ್ನೋದಕ್ಕೆ ಬಂದರೆ ಖಂಡಿತವಾಗಿ ಲಾಭವೇ. ಸಿಂಹ ರಾಶಿಯವರಿಗೆ 10 ಅನ್ನುವ ದಶಮ ಸ್ಥಾನಕ್ಕೆ ಬರುತ್ತದೆ.
ಈ ಕೆಲಸನ ಆ ಕೆಲಸನ ಇದನ್ನು ಬಿಡೋದಾ ಅದನ್ನು ಬಿಡೋದಾ ಅದಕ್ಕೂ ಹೋಗೋದಾ ಅಂತ ಯೋಚನೆಗಳಿರುತ್ತದೆ. ಇರೋದು ಚೆನ್ನಾಗಿದ್ದರೆ ಇಲ್ಲೇ ಇರಿ, ಇರೋದು ತೊಂದರೆ ಬೇರೆ ಕಡೆ ಹೋದರೆ ಚೆನ್ನಾಗಿರುತ್ತೆ ಅಂದರೆ ಮಾತ್ರ ಹೋಗ್ಬೋದು. ಇದೆಲ್ಲ ಸಿಂಹರಾಶಿಗೆ. ಪಾಲುದಾರರಲ್ಲಿ ಎಚ್ಚರ. ಕಷ್ಟಗಳಿಂದಾಗಿ ಅಥವಾ ಮನಸ್ತಾಪಗಳಿಂದಾಗಿ ದೂರವಾಗುವಂಥದ್ದು ಇರುತ್ತದೆ. ನೋಡಿಕೊಂಡು ಸರಿ ಮಾಡಿಕೊಳ್ಳಿ. ನಿಮ್ಮ ಮೇಲೆ ಫಾಲ್ಟ್ ಇಲ್ಲ ಅಂತ ನೋಡಿಸ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಸೂಪರ್ ಸ್ಥಾನವಿದು. ಭಾಗ್ಯದಲ್ಲಿ ಗುರು ಬಂದು ಸೇರಿದೆ. ಬರಬೇಕಾಗಿರುವಂಥದ್ದೆಲ್ಲ ಬಂದು ಸೇರುತ್ತದೆ. ಸ್ತ್ರೀಗಳಿಂದ ಲಾಭ, ಶುಭ ಕಾರ್ಯಗಳಾಗುತ್ತದೆ. ಭಾಗ್ಯವೆಲ್ಲ ನಿಮ್ಮನ್ನು ಬಂದು ಸೇರುವ ಸಮಯವಿದು. ಅಲ್ಲಿ ರೆಡಿಯಾಗಿರುತ್ತದೆ, ನೀವು ತಗೊಳ್ಳಿ, ದೇವರನ್ನ ಬೇಡಿ. ಇದು ತುಲಾರಾಶಿ. ಅಷ್ಟಮಕ್ಕೆ ಬಂದಿದೆ ಗುರು, ಅಂದರೆ ಬರುತ್ತೆ. ಖಂಡಿತವಾಗಿ ಗಮನ. ಹಿರಿಯರ ಆಶೀರ್ವಾದ ಪಡ್ಕೋಬೇಕು, ಗುರುಗಳ ಆಶೀರ್ವಾದ ಪಡ್ಕೋಬೇಕು. ಇಲ್ಲಿವರೆಗೂ ಗುರುಕ್ಕೆ ಏನೂ ಮಾಡಿಲ್ಲ ಅಂತಂದರೆ ಅದು ಸಮರ್ಪಣವಾಗಿರಲಿ. ಗುರುಗಳನ್ನು ನೋಡಿಕೊಳ್ಳಿ. ಈ ಸಮಯದಲ್ಲಿ ಮಾಡುವ ಆ ಉಪಚಾರಗಳು, ಅನ್ನದಾನ ಮತ್ತು ಕೆಲವು ವಿಷಯಗಳೆಲ್ಲ ನಿಮಗೆ ಅನುಕೂಲಕರವಾಗಿ ಆಗುತ್ತದೆ. ಈ ದೋಷಗಳನ್ನು ಹೋಗಲಾಡಿಸುತ್ತೆ. ಆದ್ದರಿಂದಾಗಿ ಖಂಡಿತವಾಗಿಯೂ ಗಮನ ಕೊಡಿ ತುಲಾರಾಶಿಯವರು. ತುಲಾರಾಶಿಗೆ ಶನಿ ಅಂತ ತಗೊಂಡ್ರೆ ಅದು ತನ್ನ ಸ್ವಕ್ಷೇತ್ರದಲ್ಲಿ ಕೂತಿದ್ದರಿಂದ ಅಷ್ಟೊಂದು ತೊಂದರೆಗಳಿಲ್ಲ. ವೃಶ್ಚಿಕ ರಾಶಿಗೆ ನೋಡೋಣ. ನಿಮ್ಮ ತಾಯಿ ಆರೋಗ್ಯದಲ್ಲಿ ಗಮನ ಕೊಡಿ. ನಿಮ್ಮ ಶ್ರೀಮತಿಯವರ ಜೊತೆಯಲ್ಲಿ ಖುಷಿಯಾಗಿರಿ. ಹೆಣ್ಣು ಮಕ್ಕಳಕ್ಕೂ ತಾಳ್ಮೆ ಬೇಕು, ಬರೀ ಗಂಡಸರಿಗೂ ಮಾತ್ರವಲ್ಲ. ನೀವು ಸಮಾಧಾನವಾಗಿದ್ರೇ ಗಂಡಸರು ಸಮಾಧಾನವಾಗಿರೋಕ್ಕಾಗತ್ತೆ. ಸೂಪರ್ ಸ್ಥಾನ ಇದು, ಸಪ್ತಮ ಸ್ಥಾನ, 7ನೇ ಸ್ಥಾನ. ಹೆಣ್ಣು ಮಕ್ಕಳ ಸಪೋರ್ಟು ಗಂಡಸರಿಗೆ, ಅಂದರೆ ಹೆಂಡತಿಯವರ ಸಪೋರ್ಟು ಗಂಡಸರಿಗೆ ಇನ್ನೂ ಉನ್ನತ ಸ್ಥಾನವನ್ನು ಕೊಡುತ್ತದೆ. ಲಾಭಗಳು ಉಂಟಾಗುತ್ತದೆ. ಬರುವ ಲಾಭಗಳು ನಿಮಗೆ ಹೆಣ್ಣು ಮಕ್ಕಳಿಗೆ ಸೇರುತ್ತದೆ. ಗಂಡಸರಿಗೆ ಇದು ಉನ್ನತ ಸಮಯವಿದು, 1 ವರ್ಷ ಕಾಲ ಬರುತ್ತದೆ. ಆದ್ದರಿಂದ ಲಾಭವೇ. ಇನ್ನು ಮುಂದೆ ಶನಿಯೂ ಲಾಭಕ್ಕೆ ಬರುತ್ತದೆ. ಗುರುವಿನಿಂದ 11, ಅಂದರೆ ಗುರುವಿನಿಂದ ಲಾಭ ಅಂತ ಅರ್ಥಕ್ಕೆ. ಆದ್ದರಿಂದ ಶುಭ ಸಮಯವೇ. ಏನೇ ದೋಷಗಳಿದ್ದರೂ ಕಡಿಮೆ ಆಗುತ್ತದೆ. ಧನುಸು ರಾಶಿ. ನಿಮಗೆ ಆಗಾಗಲೇ 3ನೇ ಸ್ಥಾನದಲ್ಲಿ ಶನಿ ಕೂತಿದೆ. ಧೈರ್ಯ ವೀರ್ಯವನ್ನು ಕೊಟ್ಟಿರುತ್ತದೆ. ಆದರೆ ಈಗ ಬರುವಂಥದ್ದು 6ನೇ ಸ್ಥಾನದಲ್ಲಿ, ಋಣರೋಗ ಶತ್ರು ಸ್ಥಾನದಲ್ಲಿ. ಶತ್ರುಗಳನ್ನು ಉಂಟು ಮಾಡಿಕೋಬೇಡಿ. ಸಹಜವಾಗಿ ಮಾಡುವಂಥದ್ದನ್ನು ಮಾಡಿ. ನಮ್ಮಿಂದ ಶತ್ರುತ್ವ ಬೆಳಿಬಾರದು. ನಮ್ಮಿಂದ ಬಂಧುಗಳು ದೂರವಾಗಬಾರದು. ಅವರಾಗಿ ಹೋದರೆ ನಾವೇನು ಮಾಡೋಕ್ಕಾಗಲ್ಲ. ಆದರೂ ನಮ್ಮಿಂದ ಆಯಿತು ಅಂತ ಬರಬಾರ್ದು. ಅದೊಂದು ಹೆಸರು ಬರುತ್ತದೆ, ನೋಡ್ಕೊಳ್ಳಿ. ಲೋನ್ ಈ ಸಮಯಕ್ಕೆ ಬೇಕಾ ಅಂತ ಯೋಚನೆ ಮಾಡಿಕೊಳ್ಳಿ. ಈಗ ಇನ್ನೂ ಇಲ್ಲ, ಇನ್ನೂ ಲೇಟ್ ಮನೆ ಕಟ್ಟೋದು. ಆದರೂ ಲೋನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತಂದರೆ ನಿಮಗೆ ಸರಿ ಅಂತಂದರೆ ಮಾತ್ರನೇ ಮಾಡಿ, ಇಲ್ಲಾಂದರೆ ಲೋನ್ ಲೇಟ್ ಆಗಲಿ. ಋಣ ರೋಗ ಶತ್ರು ಸ್ಥಾನಕ್ಕೆ ಬಂದಿದೆ. ಆರೋಗ್ಯದಲ್ಲಿ ಎಚ್ಚರವಾಗಿರಿ. ಥೈರಾಯ್ಡ್ ತೊಂದರೆ ಇರೋರು ಖಂಡಿತ ಗಮನ ಕೊಡಬೇಕು. ಮತ್ತು ನಾವು ನೋಡುವಂಥ ಇನ್ನೊಂದು ರಾಶಿ ಮಕರ. 2ನೇ ಸ್ಥಾನದಲ್ಲಿ ಶನಿ ಇದೆ. ಆದರೂ ಪಂಚಮಕ್ಕೆ ಗುರು ಬಂದಿದಾಯಿತು. ಪೂರ್ವಜನ್ಮದ ಈ ದೋಷಗಳೆಲ್ಲ ಕರಗುವ ಸಮಯವಿದು. ಮುಂದೆ ಅಂದರೆ ಇನ್ನು ಮುಂದೆ ಗುರು ಬಂದ ಮೇಲೆ ಬ್ಯಾಲೆನ್ಸ್ ಎಲ್ಲ ಬರುತ್ತದೆ. ನಿಧಾನವಾಗಿ ಪಡ್ಕೊಳ್ಳಿ ಅದನ್ನು. ಗುರುವಿನ ಅನುಗ್ರಹದಿಂದಾಗಿ ಖಂಡಿತವಾಗಿ ಅಭಿವೃದ್ಧಿ ಉಂಟು. ಇನ್ನು ಕೆಲವರಿಗೆ ಮಕ್ಕಳ ಭಾಗ್ಯ ಉಂಟು. ಕೆಲವರಿಗೆ ಸ್ಪೆಕ್ಯುಲೇಷನಲ್ಲಿ, ಅಂದರೆ ಲಾಟ್ರಿಯಲ್ಲಿ ದುಡ್ಡು ಬರುತ್ತದೆ. ಆದರೆ ಅದನ್ನು ನಂಬಿಕೊಂಡು ಮಾಡಬೇಡಿ. ಅದೃಷ್ಟದಿಂದ ಬರುವಂಥದ್ದು ಈ ಸಮಯದಲ್ಲಿ ಬರುತ್ತದೆ. ಕುಂಭರಾಶಿಯವರಿಗೆ 4ರಲ್ಲಿ ಗುರು ಬಂದಿದೆ.
ಮಾತೃಸ್ಥಾನ ಅಂತಂತೀವಿ, ಕಾರಕೋ ಭಾವನಾಶಾಯ ಅಂತಂತೀವಿ. ನಿಮ್ಮ ತಾಯಂದಿರ ಆರೋಗ್ಯದಲ್ಲಿ ಎಚ್ಚರ, ಮನೆಯಲ್ಲಿರುವ ವಯಸ್ಸಾದವರ ಆರೋಗ್ಯದಲ್ಲಿ ಗಮನ, ವೇಸ್ಟ್ ಖರ್ಚುಗಳು ಮಾಡಿಬಿಡಬೇಡಿ. ಮೈಯಲ್ಲಿ ಶರೀರದಲ್ಲಿ ಉಷ್ಣ ಅಂದರೆ ಹಾಟ್ ಜಾಸ್ತಿ ಆಗುತ್ತದೆ. ಗುರುಧ್ಯಾನ ಮಾಡಿ. ವಾಹನಗಳಲ್ಲಿ ಸ್ವಲ್ಪ ಗಮನ ಕೊಡಿ. ಮೀನರಾಶಿಯವರಿಗೆ ಖಂಡಿತವಾಗಿಯೂ ಧೈರ್ಯ, ಸಾಧನೆ ಮಾಡುವ ಶಕ್ತಿ ಇದನ್ನೆಲ್ಲ ಗುರು ಕೊಡುತ್ತದೆ. ಸೇಮ್ ಟೈಮಲ್ಲಿ 3ನೇ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ, ಕೂಡಿ ಇಡುವಂಥದ್ದು ಉತ್ತಮ. ಯಾರನ್ನೂ ಆಪೋಸಿಟ್ ಮಾಡ್ಕೋಬೇಡಿ. ಆದ್ದರಿಂದ ಎಚ್ಚರ ಇರೋದರಲ್ಲೇ ನಾವು ನೋಡುವಂಥದ್ದು ಅಂದರೆ ಅಷ್ಟಮ ಗುರು ಅಂತಂದರೆ 8ನೇ ಸ್ಥಾನಕ್ಕೆ ಗುರು ಬರುತ್ತೆ ಅಂತಂದರೆ ಇದು ತುಲಾರಾಶಿಯವರಿಗೆ. ತುಲಾರಾಶಿಯವರೇ ಹೆಚ್ಚಾಗಿ ಸ್ವಲ್ಪ ತಲೆ ಕೆಡಿಸ್ಕೋಬೇಕಾಗ್ತದೆ. ಆದ್ದರಿಂದಾಗಿ ನೀವು ಎಚ್ಚರವಾಗಿರಿ. ಸಮಯವನ್ನು ನೋಡಿ ಮಾತಾಡುವ ರೀತಿಯನ್ನು ಕೂಡ ಬಳಸ್ಕೋಬೇಕಾಗ್ತದೆ. ಆ ಥರ ಪಟ್ಟರೆ ಎಲ್ಲ ಕಾರ್ಯಗಳು ಕೆಡುತ್ತದೆ. ನಮಗೆ ಬರಬೇಕಾಗಿರುವ ಲಾಭಗಳು ಕೂಡ ಬರದೇ ಹೋಗುತ್ತದೆ. ಇದು ತುಲಾರಾಶಿಯವರಿಗೆ. ಆದ್ದರಿಂದಾಗಿ ನೀವು ಎಚ್ಚರವಾಗಿದ್ದರೆ ಈ ದೋಷಗಳನ್ನು ನೀವು ದೂರ ಮಾಡ್ಕೋಬೋದು. ಬರುವಂಥ ತೊಂದರೆಗಳನ್ನು ದೂರ ಮಾಡ್ಕೋಬೋದು. ಗುರು ಶಾಂತಿ ಮಾಡಿಕೊಳ್ಳಿ. ಗುರುವಾರ ಕಡಲೆಕಾಳು, ಹಳದಿ ಹೂವು ಮತ್ತು ಪೂಜಾ ಸಾಮಾನು ಇಟ್ಟು ಪೂಜೆ ಮಾಡ್ಕೋಬೋದು. ಹಾಗೆ ದಕ್ಷಿಣಾಮೂರ್ತಿಗೂ ಪೂಜೆ ಮಾಡಿಕೊಳ್ಳಿ. ಗುರುವಿನ ಆಶೀರ್ವಾದವನ್ನು ಪಡ್ಕೋಬೇಕು. ಅದು ಎಲ್ಲ ರೀತಿಯಲ್ಲೂ. ಕೆಲವರು ನಾವು ಸಾಯಿಬಾಬಾ ಹತ್ರ ಹೋಗ್ತೀವಿ ಅಂತಾರೆ. ಕಣ್ಣಿಗೆ ಕಾಣುವ ಗುರುಗಳನ್ನು ಆಶೀರ್ವಾದ ತಗೊಳ್ಳಿ. ಗ್ರಹಗಳಲ್ಲಿ ಗುರು ಅಂತಂದರೆ ದೇವರಲ್ಲಿ ದಕ್ಷಿಣಾಮೂರ್ತಿ. ಈ ರೀತಿ ಪೂಜೆ ಮಾಡಿಕೊಂಡು ನಿಮ್ಮ ದೋಷಗಳನ್ನು ದೂರ ಮಾಡಿಕೊಳ್ಳಿ. ಆ ಥರ ಪಡಬೇಡಿ. ತುಲಾರಾಶಿಯವರು ಇನ್ನೂ ಸ್ವಲ್ಪ ಕೇರ್ ತಗೋಬೇಕು. ಇಷ್ಟಲ್ಲೇ ನಾವು ನೋಡುವ ಇನ್ನೂ ಕೆಲವು ವಿಷಯಗಳು. ನಾಳೆ ಹೆಂಗಿದೆ ಅಂತ ಸ್ವಲ್ಪ. ತುಲಾರಾಶಿಯಲ್ಲಿ ಹುಟ್ಟಿದವರೆಲ್ಲ ಚಿತ್ತ, ಸ್ವಾತಿ, ವಿಶಾಖ ಮತ್ತು ಧನುಸು ರಾಶಿಯಲ್ಲಿ ಹುಟ್ಟಿದ್ದ ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರದವರೆಲ್ಲ ತನ್ನ ಮಕ್ಕಳ ಆರೋಗ್ಯದಲ್ಲಿ ಕೂಡ ಎಚ್ಚರವಾಗಿದೆ. ಅವರಿಂದ ಖರ್ಚುಗಳು ಜಾಸ್ತಿ ಆಗುತ್ತದೆ. ಇದು ವಿಧಿವಶ. ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋಣ ಖರ್ಚುಗಳನ್ನು. ಇವತ್ತಿನ ವಿಷಯ ಹೇಗಿದೆ ಅಂತ ಸ್ವಲ್ಪ ನೋಡಿಕೊಳ್ಳೋಣ. ಸೂರ್ಯೋದಯ 5:59, ಸೂರ್ಯ ಅಸ್ತಮನ ಸಂಜೆ 6:35. ಇವತ್ತು ಅಷ್ಟಮಿ ಮತ್ತು ನವಮಿ ಇದೆ. ಮುಹೂರ್ತ ಕಾರ್ಯಗಳಿಲ್ಲ. ಅದು ಮಾತ್ರವಲ್ಲದೆ 10:47 ಆ ಸಮಯದವರೆಗೂ ಸ್ವಲ್ಪ ಪೂಜೆ ಪರಿಹಾರಗಳನ್ನು ಮಾಡಿಕೊಳ್ಳೋದು ಉತ್ತಮ. ಅಷ್ಟಮಿ ನವಮಿಯಲ್ಲಿ ಮುಹೂರ್ತ ಕಾರ್ಯಗಳಿಲ್ಲ. ನಕ್ಷತ್ರ ಶ್ರವಣ ನಕ್ಷತ್ರ. ಈ ನಕ್ಷತ್ರ ಶುಭ ನಕ್ಷತ್ರ ಅಂತ ಒಂದು ಲಿಸ್ಟಲ್ಲಿ ಸೇರುತ್ತದೆ. ಆದರೂ ಕೆಲವು ಇದರಲ್ಲಿ ಹುಟ್ಟಿದವರೆಲ್ಲ ವಾದ ಮಾಡುವವರಾಗಿ ಗುಣಗಳು ಸರಿಯಿಲ್ಲ ಅಂತಂದರೆ ದಾರಿ ತಪ್ಪೋದೆಲ್ಲ ಇರುತ್ತದೆ. ಸ್ವಲ್ಪ ಹೆಚ್ಚು ಕಮ್ಮಿ ಗಮನ ಕೊಡಬೇಕು. ವಿಶೇಷವಾಗಿ ಇವತ್ತು ಕೆಲವು ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು. ಗುರು ಬಂದ ಮೇಲೆ ಇನ್ನೂ ಚೆನ್ನಾಗಿರುತ್ತದೆ. ಬೆಳಗ್ಗೆ 5:59ರಿಂದ 9:57ವರೆಗೂ ಶ್ರವಣ ನಕ್ಷತ್ರ 1ನೇ ಪಾದ. ಮಧ್ಯಾಹ್ನ 3:43ವರೆಗೂ 2ನೇ ಪಾದ. ರಾತ್ರಿ 9:28ವರೆಗೂ 3ನೇ ಪಾದ. ಆನಂತರ ಲೇಟ್ ನೈಟ್ ಅಂದರೆ 3 ಗಂಟೆ 11 ನಿಮಿಷದವರೆಗೂ ಶ್ರವಣ ನಕ್ಷತ್ರ 4ನೇ ಪಾದ ಬರುತ್ತದೆ. ಇಷ್ಟಿಗೆ ಶ್ರವಣ ನಕ್ಷತ್ರ ಮುಗಿದು ಅಲ್ಲಿಂದ ಧನಿಷ್ಠ ನಕ್ಷತ್ರ ಪ್ರಾರಂಭವಾಗುತ್ತದೆ. ನಕ್ಷತ್ರಗಳಲ್ಲಿ ಶ್ರವಣ ನಕ್ಷತ್ರ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಈ ರೀತಿಯಾದ ಈ ದಿನದಲ್ಲಿ ಇಷ್ಟು ವಿಷಯಗಳನ್ನು ನೋಡಿದ್ವಿ. 100% ಒಳ್ಳೆಯದು ಅಂತ ಇರೋದರಲ್ಲಿ ಕೊಡ್ತೀವಿ, ನೋಡ್ಕೊಳ್ಳಿ. 5:59ರಿಂದ 7:31 ಶುಭವಾಗಿದೆ. 9:34ರಿಂದ 11:50 ಶುಭವಾಗಿದೆ. ಮಧ್ಯಾಹ್ನ 1:53ರಿಂದ 3:14ವರೆಗೂ ಶುಭವಾಗಿದೆ. ಸಂಜೆ 5:20ರಿಂದ ಶುಭವಾಗಿದೆ, ಬೆಳಗಿನ ಜಾವದವರೆಗೂ. ಇದನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಇರೋದಲ್ಲಿ ಕೆಟ್ಟ ಟೈಮು ಅಂತಂದರೆ
ಮಿಥುನ ರಾಶಿಯವರಿಗೆ ಬೆಳಗ್ಗೆ 5:59 ಚಂದ್ರಾಷ್ಟಮ ಅಂತ ಅಂದರೆ ಅಶುಭ ಅಂತ. ಬೆಳಗ್ಗೆ 5:59 ಸಕಲರಕ್ಕೂ ಬೆಳಗಿನ ಜಾವ 4:01 ಇವತ್ತು ಅಷ್ಟಮಿ ಇರೋದರಿಂದ ನೋಡ್ಕೊಂಡು ನಡ್ಕೊಳ್ಳಿ. ಒಳ್ಳೆ ಟೈಮ್ ಕೊಟ್ಟಿದ್ರು ಕೂಡ ನೋಡ್ಕೊಂಡು ನಡ್ಕೊಳ್ಳಿ. 7:33 ಬೆಳಗ್ಗೆಯಿಂದ 9:08 ಯಮಕಂಡ ಕಾಲ. 7:59 9:32 ನಕ್ಷತ್ರ ವಿಷಕಟಿಕಾ ಕಾಲ. 11:52 12:42 ದುರ್ಮುಹೂರ್ತ. ಈ ರೀತಿ ನೋಡೋಕೆ ಹೋದಾಗ 12:17 PM 1:51 ರಾಹುಕಾಲವಿದೆ. 3:16 PM ಸಂಜೆ 5:18 ಮೃತ್ಯು ಇದೆ. ಎಚ್ಚರ. ಬೆಳಗಿನ ಜಾವ 4:33 ಮೇಲೆ 5:58 ವಿಷಕಟಿಕಾ ಕಾಲ. ಇದೆಲ್ಲ ಅಪಾಯಕಾರಿ ಸಮಯಗಳು. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಎಲ್ಲ ರಾಶಿಗೂ ಹೆಂಗಿದೆ ಅಂತ ನೋಡಿದ್ವಿ. ಗುರು ಇವತ್ತು ಬಂದಿರೋದ್ರಿಂದ ಕೆಲವು ರಾಶಿಗಳಿಗೆ ತಾರಾಬಲ ಚಂದ್ರಬಲ ಹೆಂಗಿದೆ ಅಂತಲೂ ನಾವು ನೋಡ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರದವರಿಗೆ ಶ್ರವಣ ನಕ್ಷತ್ರ ಬಂದಿರೋದ್ರಿಂದ ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಭರಣಿ ನಕ್ಷತ್ರದವರಿಗೆ ವಿಪತ್ತಿದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗಮನ ಕೊಟ್ಕೊಳ್ಳಿ, ಚೆನ್ನಾಗಿರುತ್ತದೆ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಸಂಪತ್ತು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೆಲ್ಲ ಉಂಟು. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಹಣಕಾಸಿನ ವರಮಾನ, ಹೆಚ್ಚಿನ ವರಮಾನ, ಸಂಪತ್ತು ಇದೆಲ್ಲ ಉಂಟು. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಜನ್ಮತಾರೆ. ಕಾರ್ಯಗಳು ಸ್ವಲ್ಪ ಅಡೆತಡೆ ಇರುತ್ತದೆ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಗುರು ಪೂಜೆ ತಪ್ಪದೇ ಮಾಡಿಕೊಳ್ಳಿ. ಹಾಗೆ ಚಂದ್ರನಕ್ಕೂ ಒಂದು ಪೂಜೆ ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ರೋಹಿಣಿ ನಕ್ಷತ್ರ ಇದು ಜನ್ಮತಾರೆ ಕಾರ್ಯತಡೆ ಅಂತ ಅಂತೀವಿ. ಆದರೆ ಮೃಗಶೀರ್ಷ ನಕ್ಷತ್ರವು ವೃಷಭ ರಾಶಿಯಲ್ಲೇ ಬರುತ್ತದೆ. ಪರಮಮಿತ್ರ ತಾರೆಯಾಗಿ ಸ್ವಲ್ಪ ಕಾರ್ಯತಡೆ ಉಂಟು ಅಷ್ಟೇ. ಬೇರೆಯವರಿಂದ ಸಹಕಾರ ಮಾಡುವವರಿಂದ ನಿಮ್ಮ ದೋಷಗಳು ದೂರವಾಗುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಪರಮಮಿತ್ರ ಧಾರೆ, ರೋಗವೃದ್ಧಿಯೆಲ್ಲ ಉಂಟು. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ, ರೋಗ ಭಯವೂ ಉಂಟು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಇದೆ. ಇವತ್ತಿನ ದಿನ ಅಷ್ಟೊಂದು ಉಪಯೋಗವಿಲ್ಲ. ಗುರುವನ್ನು ಪೂಜೆ ಮಾಡಲೇಬೇಕು. ಯಾಕೆಂತಂದರೆ ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರ. ಖಂಡಿತವಾಗಿಯೂ ಪರಿಹಾರ ಪೂಜೆ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಟೆನ್ಷನ್ ಇದೆ. ಟೆನ್ಷನ್ ಬಿಟ್ಟುಬಿಟ್ರೆ ಅನುಕೂಲವಾಗಿರುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲ, ಸುಖ, ಅಭಿವೃದ್ಧಿಯೆಲ್ಲ ಅನುಕೂಲಕರವಾಗಿದೆ ಇವತ್ತು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಪ್ರತ್ಯೇಕಿದ್ದಾರೆ. ಗುರು ಪೂಜೆ ಬೇಕೇ ಬೇಕು. ನಂತರ ನೋಡುವಂಥದ್ದು ಮಖ ನಕ್ಷತ್ರ ಸಿಂಹರಾಶಿ, ಆರೋಗ್ಯವು ಮತ್ತು ಶತ್ರು ನಾಶವೂ ಉಂಟು. ಆದ್ದರಿಂದ ಶುಭ ದಿನ. ಪುಬ್ಬ ನಕ್ಷತ್ರ ಸಿಂಹರಾಶಿ, ವಿಪತ್ತಿದೆ. ಏಟು ಗಾಯಗಳಾಗುವಂಥದ್ದು ಇರುತ್ತದೆ, ಎಚ್ಚರ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಸಂಪತ್ತಿದೆ, ಶತ್ರುನಾಶವಿದೆ, ಶುಭಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತು, ಸ್ವಲ್ಪ ಕಾರ್ಯ ವಿಘ್ನವೂ ಉಂಟು, ಎಚ್ಚರದಿಂದ ಮಾಡಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆಯು ಕಾರ್ಯ ವಿಘ್ನವೂ ಉಂಟು. ಆದ್ದರಿಂದ ವಿನಾಯಕರನ್ನು ಪೂಜೆ ಮಾಡಿಕೊಳ್ಳಿ. ಚಂದ್ರನ ದರ್ಶನ ಮಾಡಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಪರಮಮಿತ್ರ ಧಾರೆಯಾಗಿ ಅನುಕೂಲಕರವಾಗಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಪರಮಮಿತ್ರ, ಆರು ರೋಗ ಭಯ ಉಂಟು, ಆರೋಗ್ಯದಲ್ಲಿ ಗಮನ. ಸ್ವಾತಿ ನಕ್ಷತ್ರ ತುಲಾರಾಶಿ, ಖಂಡಿತ ಮಿತ್ರತಾರೆ, ಆರೋಗ್ಯವೂ ಉಂಟು. ವಿಶಾಖ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಇದೆ, ರೋಗ ಭಯವೂ ಉಂಟು, ಎಚ್ಚರ. ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಲೇಬೇಕು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್, ಆದರೂ ಲಾಭಕ್ಕೇನು ತೊಂದರೆಗಳಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ, ದ್ರವ್ಯ ಲಾಭಗಳೆಲ್ಲ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಪ್ರತ್ಯೇಕಿತಾರೆ, ಅಷ್ಟೊಂದು ಶುಭಕರವಾಗಿಲ್ಲ. ಎಲ್ಲ ಪ್ರಾಬ್ಲಮ್ನಿಂದಲೂ ದೂರ ಬರಬೇಕು ನೀವು. ಮೂಲ ನಕ್ಷತ್ರ ಧನುಸು ರಾಶಿ, ಕ್ಷೇಮ, ಅದೇ ಸಮಯದಲ್ಲಿ ಧನಹಾನಿ ಉಂಟು. ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ವಿಪತ್ತು ಮತ್ತು ಧನಹಾನಿ ಉಂಟು, ಗಮನ ಕೊಡೋದು ಖಂಡಿತವಾಗಿ ಬೇಕೇ ಬೇಕು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ, ಅದೇ ಸಮಯದಲ್ಲಿ ಬರುವಂಥದ್ದನ್ನು ಭದ್ರವಾಗಿ ಇಟ್ಕೊಳ್ಳಲ್ಲ ಅಂತಂದರೆ ಇನ್ನೊಂದು ಕಡೆ ಖರ್ಚಾಗ್ಬಿಡ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಸಂಪತ್ತು, ಶರೀರ ಸುಖವೆಲ್ಲ ಉಂಟು. ಶ್ರವಣ ನಕ್ಷತ್ರ ಮಕರ ರಾಶಿ, ಜನ್ಮತ್ತಾರೆ, ಶರೀರ ಸುಖವೆಲ್ಲ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಪರಮಮಿತ್ರ ತಾರೆಯಾಗಿದೆ, ಶುಭಕರವಾಗಿದೆ ಈ ದಿನ.
ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪರಮಮಿತ್ರಧಾರೆ, ಧನವ್ಯಯ ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆಯು ಧನವ್ಯಯವೂ ಉಂಟು. ಪೂರ್ವಾಷಾಢ ನಕ್ಷತ್ರ ಕುಂಭರಾಶಿ, ಟೆನ್ಷನು, ಆದ್ದರಿಂದ ಟೆನ್ಷನ್ ಬಿಟ್ಟುಬಿಡಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ಆದರೂ ಇಷ್ಟಾರ್ಥ ಸಿದ್ಧಿ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ರೇವತಿ ನಕ್ಷತ್ರ ಮೀನರಾಶಿ, ಪ್ರತ್ಯೇಕಿತಾರೆ, ಇಷ್ಟಾರ್ಥ ಸಿದ್ಧಿ ಅಂತ ಮಿಕ್ಸ್ ಆಗಿದೆ. ಒಂದು 40% ಚೆನ್ನಾಗಿರುತ್ತದೆ ಇವತ್ತು, ಪೂರ್ತಿ ಅಲ್ಲ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಿ. ಎಲ್ಲರಿಗೂ ಗುರು ಆಶೀರ್ವಾದ ಮಾಡಲಿ, ಐಶ್ವರ್ಯ ಅಭಿವೃದ್ಧಿಯಾಗಲಿ. ಆರೋಗ್ಯಗಳು ಮಾತ್ರ ಕೆಲವರು